ಬಾರೇ ಸ್ವಾಮಿ ಎಂಬಳೆ ಬಾಯಿಲಿ ನೀನು ಎಂಥ ಕೆಲಸ ಮಾಡ್ತಾ ಇದೀಯಾ ಅಂತೇಳಿ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದ್ಯೇನೆ. ಅತ್ತೆ ಸೊಸೆ ಇಬ್ಬರು ಸೇರಿಕೊಂಡು ಎಂಥದ್ದು ಮಾಡ್ತಾ ಇದ್ದೀರಾ ಅಂತೇಳಿ ನಮಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಏಯ್ ಹೆಂಗಾದ್ರೂ ಗೊತ್ತಾಗುತ್ತೆ ನೀವೇ ಮಾಡಿರೋದಕ್ಕೆ ಕೆಲಸ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾಳೆ ರೀತ ಅಂತ ತಿಳ್ಕೊಬಿಟ್ಟವ್ರೆ. ಸುಮ್ಮನಂತೂ ಆಗಲ್ಲ, ನಾಲ್ವರ ಮುಂದಕ್ಕೆ ಹಾಕಿ ಸರಿಯಾಗಿ ಮರ್ಯಾದೆ ಮಾಡ್ತೀನಿ, ಹಂಗಾದ್ರೆ ಗೊತ್ತಾಗುತ್ತೆ. ಓ ಏನೋ ತಿಳ್ಕೊಬಿಟ್ಟವ್ರು ಸುಮ್ಮನಾಗ್ಬಿಡ್ತಾಳೆ ರೀತ ಬಿಡು ಅಂತ. ಅಲ್ಲ ನಾವೇನ ಅದೇ ಬೇಕಾದ್ರೂ ಕೆಡವಿದ್ವೇನೆ ನಿನ್ನ? ಇವಳಾಗಿ ಇವಳು ಬಿದ್ದು ಚೇರ್ ಮೇಲೆ ಕುಕ್ಕರಿಸ್ಕೊಂಡು ಇವಳಾಗಿ ಇವಳು ಬಿದ್ದು ಸಣ್ಣ ನೋವು ಮಾಡ್ಕೊಂಡಿರೋದು ಇವಳು. ಅದನ್ನ ನನ್ನ ಸೊಸೆನೂ ಹಂಗೆ ಆಗಲಿ ಅಂತೇಳಿ ಎಣ್ಣೆ ಒಯ್ದು ಇವರು ಹಿಂಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆ ಎಷ್ಟಿರಬೇಡ. ಏನಮ್ಮ ರೀತಮ್ಮ? ಓ ಯಾಕೆ ಯಾಕೆ ಇಷ್ಟೊಂದು ನಮ್ಮ ಮನೆ ಮುಂದೆ ಬಂದು ಇಷ್ಟೊಂದು ಹಾರಾಡ್ತಾ ಇದೆಯಲ್ಲ? ಯಾಕೆ ಏನಾಯ್ತು ಅಂತ? ಬಿಡಲ್ಲ ಕಣೆ, ನೀನು ಮಾತ್ರ ಬಿಡಲ್ಲ. ನೀನೇನೆ ನನ್ನ ಸೊಸೆ ಬೀಳಿ ಅಂತೇಳಿ ಟ್ಯಾಂಕ್ ಹತ್ರ ಎಣ್ಣೆ ಒಯ್ದುಬಿಟ್ಟು ಜಾರು ಬೀಳಂಗೆ ಮಾಡಿ ಇವತ್ತು ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟಿದೀಯ. ನನಗೆಲ್ಲ ಗೊತ್ತೈತೆ. ನೀನೇ ಒಯ್ದಿರೋದು ಅಂತೇಳಿ ನನಗೆಲ್ಲ ಚೆನ್ನಾಗಿ ತಿಳ್ಕೊಂಡೇ ಬಂದಿರೋದು ನಾನು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಿಡು, ನನಗೇನು ಸಂಬಂಧ? ಅವಳು ಬಿದ್ದಿರೋದಕ್ಕೆ ನಾನು ಯಾಕೆ ಎಣ್ಣೆ ಒಯ್ಯಂತ ತಗೊಂಬಂದು? ನಿಂದೊಳ್ಳೆ ಸರಿ ಆಯ್ತಮ್ಮ, ನಾನು ಏನೆಂದ್ರು ಒಪ್ಕೆಮಲ್ ಬಿಡು. ನಾನು ಯಾಕೆ ಒಪ್ಕೆಮನ? ನಾನು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಕಣೆ, ನಾನಂತ ಮಾಡಿಲ್ಲ ಮಾಡಲ್ಲ. ನನ್ನ ಸೊಸೆ ಬಿದ್ದಿರೋದು ನೋಡಿ ಅವತ್ತು ಆಡ್ಕೊಂಡು ನಕ್ಕವಳೆ, ಇವತ್ತು ಅವಳು ಬಿದ್ದವಳು ಅಷ್ಟೇನೆ. ಅದಕ್ಕೇನು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಾವ್ಯಾಕೆ ಮಾಡೋಕೆ ಹೋಗ? ನಾವಂತ ಮಾಡಲ್ಲ, ನಾವು ಒಟ್ಟಿಗೆ ಅನ್ನ ತಿಂಬ ಜನ. ಸುಮ್ಮನೆ ಬಾರತ್ತೆ, ಏನು ಮಾಡ್ಬೇಕಾದ್ನ ಮಾಡಬೇಕು. ಸುಮ್ಮನೆ ಹೊರತಾಗೆಲ್ಲ ಯಾಕೆ ಮಾತು? ಬಾ, ಅದೇನು ಮಾಡ್ಬೇಕಾದ್ರೆ ಮಾಡಿ ಆಮೇಲೆ ಮಾತಾಡ್ಬೇಕು ಬಾ. ಇವಾಗ ಸುಮ್ಮನೆ ಹೊರತಾಗೆ ಮಾತಾಡೋದಲ್ಲ, ನಾಲ್ವರ ಮುಂದಕ್ಕೆ ಹಾಕಿ ಮರ್ಯಾದೆ ತೆಗಿಬೇಕು. ಹಂಗಾದ್ರೆ ಮತ್ತೆ ಸುಮ್ಮನೆ ಆಗೋದಿಲ್ಲ. ಅಂದರೆ ಇನ್ನೊಂದು ಮಾಡ್ತಾರೆ. ಇವ್ರು ಮರ್ಯಾದೆ ತೆಗಿಬೇಕು, ತೆಗೆದ್ರೇ ಗೊತ್ತಾಗೋದು. ಎದುರ್ಸಕ್ಕೆ ಬಂದವ್ರೆ ಮರ್ಯಾದೆ ತೆಗಿತಾರಂತೆ. ಅದೇನೇ ಮಾಡ್ತೀರಾ? ನೋಡ ಅನ್ಕಣಿ. ಮರ್ಯಾದೆ ತೆಗಿತಾರಂತೆ. ಮರ್ಯಾದೆನ ನೋಡೋಣ, ಹಾಕ್ರೆ ನಾಲ್ವರ ಮುಂದಕ್ಕೆ ಗೊತ್ತಾಗುತ್ತೆ. ನಾವೇ ಹೇಳ್ತೀವಿ. ಅವತ್ತು ನಮ್ಮ ಸಾಸ್ ಬಿದ್ಲು, ಅದನ್ನ ಆಡ್ಕೊಂಡು ನೋಡಿ ಅವತ್ತು ನೌಕರು ಕೇಕ್ ಹಾಕ್ಕೊಂಡು ಎಲ್ಲಾನ ಅದಕ್ಕೆ ದೇವ್ರಮ್ಮನ ಬಿಡು, ಇವಳು ಒಂದಿನ ನಗಲಿ ಅಂತೇಳಿ ದೇವ್ರಮ್ಮನ ಅವಳನ್ನು ಬಿಡಿಸ್ತಾ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ನಾವಲ್ಲಿ ಒಯ್ದಿದ್ದೀವಿ ಅಂಬತ್ತು ಏನು ಸಾಕ್ಷಿ ಐತೆ? ನಾವು ತಗೊಂಡೋಗಿ ಒಯ್ದಿದ್ದೀವಿ ಅಲ್ಲಿ ಅಂಬಕ್ಕೆ ಏನೈತಿ? ನೀನು ನೋಡಿ ಅವ್ರೆ, ನೋಡಿ ಮಾಡಿ ಮಾತಾಡ್ಬೇಕು. ಸುಮ್ಮನೆ ಒಬ್ಬರ ಮೇಲೆ ಊಹೆ ಮಾಡ್ಕೊಂಡು ಮಾತಾಡಬಾರ್ದು. ಏನೋ ನೋಡಿದರೆ ಮಾತ್ರ ಮಾತಾಡಬೇಕು. ಸುಮ್ಮನೆ ಇಲ್ಲಿ ಮಾತಾಡಕ್ಕೆ ಬಂದಾಳೆ ರೀತಾ. ರೀತಾ, ಗೊತ್ತಿಲ್ದಲೆ ನೀನು ಮಾತಾಡಬೇಡ. ಎಲ್ಲ ತಿಳ್ಕೊಂಡೆ ಕಣೆ ಮಾತಾಡ್ತಿರೋದು. ಮುಚ್ಚವಾಯಿ, ಎಲ್ಲ ತಿಳ್ಕೊಂಡೆ ಮಾತಾಡ್ತಿರೋದು. ನಾನು ಇವತ್ತು ಸುಮ್ಮನೆ ಮಾತಾಡೋಕ್ಕೆ ಬಂದಿಲ್ಲ. ನಾನು ಬಿಡು ನಮ್ಮ ಸೊಸೆ ಬಿಡತ್ತೆ ಅತ್ತ ಹಾಳಾಗಿ ಹೋದ್ರೆ ಹೋಗ್ಲಿ, ಮಾಡ್ದಾರು ಉಮ್ತಾರೆ ಅಂದ್ಲು. ಇಲ್ಲ ಕಣಮ್ಮ ಬಿಡಲ್ಲ, ಅವಳು ಏನಾನ ಮಾಡಲಿ, ಅವಳು ಇವತ್ತು ಬೈಲಿಗೆ ಹಾಕೋದಂತೂ ಬಿಡಲ್ಲ ಅಂತೇಳಿ ನಾನು ಅದಕ್ಕೇ ನಿರ್ಧಾರ ಮಾಡ್ಕೊಬಿಟ್ಟಿದ್ದೀನಿ. ಸರಿಯಾಗಿ ಬೈಲಿಗೆ ಹಾಕ್ಲೇಬೇಕು, ಮರ್ಯಾದೆ ತೆಗಿಲೇಬೇಕು ಅಂತ ನಾನು ಇವತ್ತು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ನಾಲ್ವರ ಮುಂದಕ್ಕೆ ಹಾಕಿ ಮಕ್ಕುಗಳಿಸ್ತೀನಿ ನೋಡು ಲೌಡಿ ಮುಂಡ್ಯಾರ. ನನ್ನ ಸೊಸೆಗೆ ಸೊಂಟ ನೋವಾಗೈತೆ, ದಂಡ ಕಟ್ಕೊಡತಕ್ಕ ಬಿಡಲ್ಲ. ದಂಡ ಕಟ್ಕೊಡತಕ್ಕ ಬಿಡಲ್ವೇ ನಾನು? ದಂಡ ಕಟ್ಕೊಡತಕ್ಕ ಬಿಡಲ್ಲ. ನೋಡೋಣ ಹೇಳು, ಹಾಕು. ಅದೇನು ಮಾಡ್ತೀಯ ಮಾಡು, ನೋಡೇ ಬಿಡೋಣ. ಏನು ನಮ್ಮನೇನು ಎದ್ರಸಕ್ಕೆ ಬಂದು ನಾವೇನು ಎದ್ರಕಮಲ್ಕಣಮ್ಮ? ನಾವು ಎದ್ರಕಮ್ಮ ಅಂತಾರಲ್ಲ, ನಾವು ತಪ್ಪು ಮಾಡಿದ್ರೆ ತಾನೇ ಎದ್ರಕಮ್ಮಕ್ಕೆ. ತಪ್ಪು ಮಾಡಿರೋರು ಭಯ, ತಪ್ಪು ಮಾಡಿದಿಲ್ದಾರ್ಗೆ ಯಾಕೆ ಭಯ? ಅಲ್ಲ, ಎಲ್ಲದಕ್ಕೂ ನಮ್ಮ ಮೇಲೆ ಬಂದರೆ ನಾಳೆ ದಿನ ನಿನ್ನ ಗಂಡನೂ ನಿನ್ನ ಮಗ ಎಲ್ಲನೂ ಬಿದ್ದು ಬರ್ತಾರಮ್ಮ. ಆವಾಗ್ಲೂ ನಾವೇ ಮಾಡಿದ್ದೀವಿ ಅಂತ ಬತ್ತೀಯ ಕಣೆ. ಅವರಿಗೆ ಯಾರು ಮಾಡ್ತಾರೆ, ಯಾವ ಕೆಲಸಗಳೆಲ್ಲ ಯಾರು ಮಾಡ್ತಾರೆ ಎಂಬುದು ಗೊತ್ತೈತೆ. ಎಂತೆಂಥ ಕೇಣಿ ಕಿತಾಪತಿ ಜನ ಇರ್ತಾರೆ, ಯಾವಾಗ ಹೆಂಗೆ ಕೇಣಿ ಮಾಡ್ತಾರೆ ಎಂಬುದು ಎಲ್ಲ ಚೆನ್ನಾಗಿ ಗೊತ್ತೈತಿ. ತಿಳ್ಕೊಂಡು ಮಾತಾಡೋದು, ಸುಮ್ಮನೆ ಮಾತಾಡಲ್ಲ ಯಾರೂ. ನೀವೇ ಮಾಡಿರೋದ ಕೆಲಸನ ಎಲ್ಲನ ನಾವು ಅತ್ತೆ ತಿಳ್ಕೊಂಡಿರೋದಕ್ಕೆ ಮಾತಾಡ್ತೀರ, ಸುಮ್ಮನೆ ಮಾತಾಡ್ತಿಲ್ಲ. ಮಾತಾಡಬಾರ್ದು ಭಾರತೆ. ಅದೇನು ನಾಲ್ವರ ಮುಂದಕ್ಕೆ ಹಾಕಿ ಮರ್ಯಾದೆ ತೆಗೆದು ಪಂಚಾಯತಿಗೆ ಹಾಕಬೇಕು, ಆವಾಗಲೇ ಗೊತ್ತಾಗೋದು ಬಾ. ಸುಮ್ಮನೆ ಇವಾಗ ಮಾತಾಡಿದ್ರೆ ಗಳಪ್ಪೋ ಮಾತಾಡ್ತಾರೆ ಎಂಬಂಗಾಗುತ್ತೆ. ಈಗ ಅದೇನು ಮಾಡ್ಬೇಕು ಅದನ್ನು ಮಾಡಿದ್ರೆ ಗೊತ್ತಾಗುತ್ತೆ ಬಾ, ಸರಿಯಾಗುತ್ತೆ. ಸುಮ್ಮನೆ ಅದೇನು ಮಾಡ್ತೀವಿ ಮಾಡೋದ್ರಿ ತಾಯಿ, ನಾವು ನೋಡ್ತೀವಿ. ಅದೇನು ಮಾಡ್ತೀರಿ? ಏನು ಎದುರ್ಸಕ್ಕೆ ಬತ್ತೀರಿ ಏನೋ ಇಲ್ಲೆಲ್ಲರೂ ಸೇರ್ಕೊಂಡು? ಇಲ್ಲೆಲ್ಲ ಜೊತೆಯಾಗಿ ಒಂದು 18 ಹೆಂಗಸ್ರು ಸ್ವಲ್ಪ ಜನ ಎಲ್ಲ ಜೊತೆಯಾಗಿದ್ದೀರಾ, ಅದಕ್ಕೆ ಭಾರತ ಆತ. ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಬಕ್ಕೆ ಹೋಗ್ತೀಯ? ಹೇಳೇಮೋ ಅವತ್ತಿಗೆ ಜಗಳ ಮಾಡ್ಕೋಬೇಡ ಅಂತೇಳಿ. ಏಳ್ದೇನ ಎಲ್ಲ ಫಿಟ್ಟಿಂಗ್ ಅತ್ತೆ ಅಂತ ಬಂದವಳೆ. ಯಾವ ಸೀಮೆಗಿಲ್ಲದ ಅತ್ತೆನ ಏಳು? ಅಬ್ಬಬ್ಬಬ್ಬ, ಅತ್ತೆ ಅಂತ ಬಂದ್ಬಿಟ್ಟವಳೆ. ಏಳ್ದೇನ ಎಲ್ಲ ಫಿಟ್ಟಿಂಗು. ಇವಳೇನ ಫಿಟ್ಟಿಂಗ್ ರಾಣಿ. ಇವಳು ಚೆನ್ನಾಗಿರಲ್ಲ, ನನಗಿನ್ನ ಹಾಳಾಗ್ತಾಳೆ ಅಂತ ತಿಳ್ಕೊಂಡಿದ್ಲು. ನಾನು ಯಾವಾಗ ಇಲ್ಲಿ ಚೆನ್ನಾಗಿದ್ದೀನಿ ಅವಳು ಕಣ್ಣಿದ್ರಿಗೆ, ಅದಕ್ಕೆ ಇವಳಿಗೆ ಒಟ್ಟುರಿ ಇಲ್ಲದ್ದೆಲ್ಲ ಹೇಳ್ಕೊಟ್ಟವಳೆ. ಇವಳ್ದೆ ಎಲ್ಲ ಫಿಟ್ಟಿಂಗ್ ಅನಿಸುತ್ತೆ. ಆಡ್ದು ಬಿಡ್ತೀನಿ. ನನ್ನ ಸುದ್ದಿಗೆ ನಾನು ಬಂದುಬಿಟ್ರೆ ನೀನು ಏನಿಲ್ಲ. ನಾನು ಯಾಕೇನೆ ಹೇಳ್ಕೊಡೋಣ? ನಾನು ಯಾಕೆ ಹೇಳ್ಕೊಡೋಣ? ಹೋಗು. ನನಗೆ ಹೇಳ್ಕೊಡೋ ಅಂಥದ್ದೇನಿಲ್ಲ. ಅವ್ರಿಗೆ ಗೊತ್ತಾಯ್ತು ನೀನು ಮಾಡಿರ ಅಂತ ಹೊಲ್ಕ ಕೆಲಸ. ಅವ್ರಿಗೆ ಗೊತ್ತಾಗಿರೋದಕ್ಕೆ ಇಲ್ಲಿ ಬಂದು ಕೇಳ್ತಾ ಇರೋದು. ನನ್ನ ಮೇಲೆ ಏನಕ್ಕೆ ಬತ್ತೀಯ? ಮುಚ್ಕೊಂಡು ನಿನ್ಕಮತ್ಕಲಿ, ನೀನು ಮುಂದೆ ಇದ್ದಾವೆ ಹೇಳಣ್ಣ. ಇಲ್ಲ, ಒಂದೀಡು ಸಣ್ಣದಾಗಿ ಮಾಡಿ ದೊಡ್ಡದಾಗಿ ಮಾಡ್ಕೊಂಡೆ ಅನ್ಬೇಕು, ಹಂಗಾಗಬೇಕು. ಸುಮ್ಮನೆ ಅದು ಮುಟ್ಟಕ್ಕೆ ಹೋಗಿ ಕರ್ಕೊಂಬಂಗಾತಪ್ಪ ಅನ್ಕೋಬೇಕು, ಹಂಗಾಗಬೇಕು.
ನೋಡು ಅವಳಿಗೆ ಹೆಂಗಾಗುತ್ತೆ ಅಂತ. ಯಾಕನ ಹಿಂಗೆ ಮಾಡಿದ್ನಪ್ಪ ಅನ್ಕೋಬೇಕು. ಎಲ್ಲ ಒಂದೀಟು ಎಣ್ಣೆ ಒಯ್ಯಕ್ಕೆ ಹೋಗಿ ಯಾಕನ ಹಿಂಗೆ ಮಾಡ್ಕೊಂಡು ಏನೋ ನನಗೆ ಸುಮ್ಮನೆ ಇದ್ರೂ ಇರ್ಬೋದಾಯ್ತು ಅನ್ಬೇಕು. ನಮ್ಗೇನು ಬೈಲ ರೀತಾ. ಈಗ ನೀನು ಎದುರಿಸಕ್ಕೆ ಬರಬೇಡ ನಮ್ಮನ್ನು. ನಮಗೇನು ಇಲ್ಲಿ ದೊಡ್ಡದಾಗೆ ಜೋರು ಮಾಡಕ್ಕೆ ಬರಬೇಡ. ಈಗ ನನ್ನ ಮಗನ ಮೇಲೆ ಸಿಟ್ಟಿಗೆ ನೀನು ಮಾತಾಡ್ತೀಯ, ನನ್ನ ಮಗ ಅದು ಇದು ಮಾತಾಡೋದಕ್ಕೆ. ಅದು ಸಿಟ್ಟು ತಗೊಂಡೋಗಿ ನೀನು ಇದ್ರ ಮೇಲೆಲ್ಲ ಹಾಕಿದ್ರೆ ನಾನು ಕೇಳಲ್ಲ. ಅವನೇನೋ ಕುಡ್ದೆ ಇದ್ರಾಗೆ ಮಾತಾಡ್ತಾನೆ ಅಷ್ಟೇ ನನ್ನ ಮಗ. ಅವನ ತಗೆ ಭಾಳ ಒಳ್ಳೆ ಮನ್ಸಿರೋದು ನನ್ನ ಮಗನ ತಗೆ. ನಿಲ್ಲೋಡು ದೇವ್ರಂತ ಮನ್ಸ. ಅವನ್ನ ಅಂದರ ಭಯಕ್ಕೆ ಉಳು ಬಿಡ್ಬೇಕು ನನ್ನ ಮಗ ಅಂತಾನು. ನನ್ನ ಮಗನ ಬಗ್ಗೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಒಳ್ಳೆ ಮನುಷ್ಯ ನನ್ನ ಮಗ. ಅಂತನ ಬಗ್ಗೆ ನೀನು ಕೆಟ್ಟಾಗ ಮಾತಾಡ್ತೀಯಲ್ಲ, ಏನೋ ಕುಡ್ದಾಗ ಅಷ್ಟೇ ಅವನಂಗೆ ಮಾತಾಡೋದು. ನನ್ನ ಮಗನ ಬಗ್ಗೆ ಮಾತಾಡ್ತೀಯ ಅಂದರೆ ನಿನಗಂತೂ ಒಳ್ಳೇದಾಗಲ್ಲ ರೀತಾ. ನಾನು ಹೇಳ್ತಾ ಇದ್ದೀನಲ್ಲ, ನನಗೇನು ಭಯ ಇಲ್ಲ. ಏನಾದರೂ ಮಾಡು ನೀನು, ನನಗೇನಂತ ಭಯ ಏನೂ ಇಲ್ಲ. 4 ಜನ ಮುಂದಕ್ಕೆ ಹಾಕಿ ಆಮೇಲೆ ಅವ್ರ ಮರ್ಯಾದೆ ತೆಗಿಬೇಕು. ಸುಮ್ಮನೆ ಇವಾಗ ಯಾಕೆ ಮಾತಾಡಿ ಅವ್ರ ಹತ್ರ ನಿಷ್ಠುರ ಆಗಿ ಸುಮ್ಮನೆ ಯಾಕೆ ಇವಾಗ ಅವ್ರ ಹತ್ರ ಮಾತಾಡಿ ನಾವು ಯಾಕೆ ಟೆನ್ಷನ್ ತಗೋಬೇಕು? ನಿಷ್ಠುರ ಆಗೋದೇನು ಏನು ಅವ್ರ ಹತ್ರ ಏನಿಲ್ಲ. ಇವಾಗ ಸುಮ್ಮನೆ ನಾವು ಏನು ಮಾಡಬೇಕು ಅದನ್ನು ಮಾಡಿ ಅವ್ರಿಗೆ ತೋರಿಸ್ಬೇಕು. ಅದೇ ಮತ್ತೆ ದೊಡ್ಡವ್ರನ್ನ ಕಾಲೆ ಹಾಕಿ ಪಂಚಾಯಿತಿ ಮಾಡತ್ತೆ. ಪಂಚಾಯಿತಿ ಮಾಡಿಬಿಟ್ಟು ಆಮೇಲೆ ಮಾತಾಡ್ಬೇಕಪ್ಪ. ಇವ್ರಿಗೆ ಇವಾಗಲೇ ಮಾತಾಡಿದ್ರೆ ಆಗಲ್ಲ. ಸಕ್ ಬಂದವ್ರಿ ಎಲ್ಲ ಲೋಡೆಯವರು ಜೊತೆಯಾಗಿ ನಮ್ಗೇನು ಮಾಡಬೇಕು ಅಂತ ಇದ್ದೀರಿ ನೀವೆಲ್ಲನ? ನಾವೇನೇನು ಯಾರು ಮಾತಾಡ್ಸಿದ್ರೇನು ಯಾರು ಬಿಟ್ರೇನು, ನಮ್ಮ ಪಾಡಿಗೆ ನಾವು ನಮ್ಮ ಜೀವನ ಮಾಡ್ತೀವಿ. ಯಾರಿಂದ ಏನು ನಮ್ಗೇನು ಆಗಬೇಕಾಗಿಲ್ಲ, ಯಾರೇನು ಮಾತಾಡ್ಸಿ ನಮ್ಗೇನು ಆಗಬೇಕಾಗಿಲ್ಲ. ನಿಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಇರ್ರಿ. ಯಾರೇನು ಮಾತಾಡ್ಸಿ ನಮ್ಗೇನಿಗಳಮ್ಮ, ಯಾರಿಂದ ಏನೂ ಆಗಲ್ಲ ನಮಗೆ. ಅದೇ ಮತ್ತೆ ನಮಗೆ ಗೊತ್ತೈತೆ ನಾವು ಹೆಂಗೆ ಜೀವನ ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತೈತೆ. ಏನೆಲ್ಲರೂ ಒಂದಾಗಿಲ್ಲ, ನಮಗೇನೋ ದೊಡ್ಡದಾಗೇನೋ ಮಾಡಬೇಕು, ಇವ್ರಿಗೆ ಸರಿಯಾಗಿ ಏನೋ ಮಾಡ್ತೀವಿ ಅನ್ನೋ ಥರ ಬಂದಿದ್ದಾರೆ. ಎದುರಿಸಾಕಿ ಎದ್ರುಕೊಂಡ್ಬಿಡ್ತಾರೆ ಅಂತ ತಿಳ್ಕೊಂಡವ್ರು. ನಾವೇ ಯಾರಿಗೂ ಎದ್ರಿಕಮಲ್ಲ. ಗೊತ್ತೈತೆ ಕಣಮ್ಮ ತಾಯಿ, ನೀನು ಯಾರಿಗೂ ಎದ್ರಿಕೆಮಲ್ಲ, ನೀನು ಯಾರಿಗೂ ತಗ್ಗಲ್ಲ ಬಗ್ಗಲ್ಲ ಅಂಬದು ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ಎಲ್ಲ ತಿಳ್ಕೊಂಡೆ ನಾವು ಮಾತಾಡ್ತಾ ಇರೋದು. ಸುಮ್ಮನೆ ನಾವೇನು ಮಾತಾಡ್ತಿಲ್ಲ. ನೀವೆಂತಾರ ಅಂಬದು ಗೊತ್ತೈತೆ. ನೀವು ಹೆದರಿಕೆ ಮರಾಗಿದ್ರಿ ಇಂಥ ಬದುಕು ಮಾಡ್ತಿರ್ಲಿಲ್ಲ. ಹೆದರಿಕೆ ಮರಾಗಿದ್ರಿ ಬಿಡು, ನಮ್ಗೆ ಯಾಕೆ, ನಾವು ಯಾಕಿಂತ ಕೆಲಸ ಮಾಡೋಣ ಅಂತೇಳಿ ಸುಮ್ಮನಾಗಾರು. ನೀನು ಹೆದರಿಕೆ ಎಂದಿಲ್ಲದಕ್ಕೆ ಮತ್ತು ಇಂಥದ್ದು ಮಾಡ್ತಾ ಇರೋದು ನೀನು. ಅಯ್ಯೋ ಬೈಗಿಟ್ಟವು ಯಾರಿಗೂ ಹೆದರಿಕಂಬಲ್ಲ. ನಯ ಬೈರೋರು ಹೆದರ್ಕೊಂತಾರೆ. ಅಕ್ಕಪಕ್ಕದಾಗ ಯಾರನ್ನ ಏನಂದರು ಏನು ಎತ್ತ ಅಂತೇಳಿ ಹೆದರ್ಕೊಂತಾರೆ. ಬೈಗಿಟ್ಟು ಕುಕ್ಕಣಿರವು ಅವು ಯಾರಿಗೆ ಹೆದರಿಕೆಂಬತ್ತವೆ ಹೇಳು? ಬಾಯಿ ಇಲ್ದವು ಯಾರಿಗೂ ಹೆದರ್ಕಂಬಲ್ಲ ಅಷ್ಟೇ. ನೀನು ಮಾತಾಡಬೇಡ ನೋಡು. ನೀನು ಮಾತಾಡಿದಿ ಅಂದ್ರೆ ಸರಿಯಾಗಲ್ಲ. ಮಾತಾಡಬೇಡ ನೀನು, ಮಾತಾಡಬೇಡವೇ, ಮಾತಾಡಬೇಡ ನೀನು. ಮಾತಾಡಬೇಡ ಅಂತೀಯ? ಮಾತಾಡೋದೇನೆ ನಾನು. ಮಾತಾಡೋ ಅಂಥ ಅಧಿಕಾರ ಐತೆ, ಮಾತಾಡ್ತೀನಿ. ಯಾಕೆ ಯಾಕೆ ಮಾತಾಡಬೇಡ ಅಂತ ಹೇಳ್ತಾ ಇದೆಯಾ ನೀನು ನನಗೆ? ನಿನಗೇನು ಅಧಿಕಾರ ಐತೆ? ನೀನು ಮಾತಾಡಬೇಡ. ನೀನು ಮುಚ್ಕೊಂಡು ನಿಂತ್ಕೊಂಡು, ನೀನು ಮಾಡಿರೋ ತಪ್ಪು ನಿಂದು. ನೀನು ಸುಮ್ಮನೆ ಇರೋದು ಕಲಿ. ಅದೇ ಮತ್ತೆ ತಪ್ಪು ಮಾಡೋದು ಮಾಡಿಬಿಟ್ಟು ಬೇರೆಯವ್ರ ಮೇಲೆ ಒಬ್ಬರ ಮೇಲೆ ಜೋರು ಮಾಡೋಕ್ಕೆ ಬಂದರೆ ಯಾರು ಕೇಳ್ತಾರೆ? ಯಾರು ಕೇಳಲ್ಲ ಕಣಮ್ಮ. ನೀನೇನಿದ್ರು ನಿನ್ನ ಏನು ನಡೆಸ್ಬೇಕಾದ್ರೆ ನಡೆಸು. ನಮ್ಮ ಹತ್ರ ಸುಮ್ಮನೆ ನೀನು ಮಾತಾಡಕ್ಕೆ ಬಂದಿದ್ದೀಯ ಅಂದ್ರೆ ಸರಿಯಾಗಲ್ಲ. ನೋಡಿ ಹೆಂಗೆ ಮಾತಾಡ್ತಾರೆ. ಮಾಡೋದು ಮಾಡಿಬಿಟ್ಟು ಎಷ್ಟು ಜೋರು ಮಾಡ್ತಾಯಿದ್ದಾರೆ. ಏನು ಗೊತ್ತಿಲ್ಲ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವ್ರೆ. ಎಲ್ಲ ವಿಷಯ ನಮಗೆ ಗೊತ್ತಾಗೈತೆ. ಗೊತ್ತಾದ್ಮೇಲೆ ನಾನು ಬಿಡಲ್ಲ. ನನ್ನ ಸೊಸೆಗೆ ಹಿಂಗೆ ಸುಮ್ಮನೆ ಅವಳೇನೋ ತಪ್ಪು ಮಾಡ್ದಿಲ್ದ ಅಂತ ಅವಳಿಗೆ ಹಿಂಗೆ ಮಾಡಿದಾರಲ್ಲ, ಅವಳಾಗಿ ಅವಳು ಬಿದ್ದರೂ ಇವಾಗ ಅವಳನ್ನ ಬೀಳಿಸ್ಬೇಕು ಅಂತ ಇವರಾಗಿ ಇವ್ರು ಮಾಡಿದ್ದಾರೆ ಅಂತಂದ್ರೆ ನಾನು ಬಿಡಲ್ಲ. ಇವರು ಯಾಕನ ಮಾಡಿದ್ನಪ್ಪ ಹಿಂಗೆ ಅಂತ ಹೇಳಿ ಪಶ್ಚಾತ್ತಾಪ ಪಡಬೇಕು. ಸುಮ್ಮನೆ ನಮ್ಮ ಮೇಲೆ ಹೇಳ್ಕೊಂಡಂಗೆ ಆಯ್ತಲ್ಲಪ್ಪ ಅಂತೇಳಿ ನೊಂದ್ಕೋಬೇಕು. ಹಂಗೆ ಮಾಡ್ತೀನಿ. ಪಂಚಾಯತಿಗೆ ಹಾಕಿ ದಂಡ ಹಾಕೋವರೆಗೂ ಬಿಡಲ್ಲ ನಾನು ಮಾತ್ರ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.